ಇರಿ ತಗ್ಗಿ ಬಗ್ಗೆ ನಡೀತಾ ಇದ್ದೀರಾ? ಅಲ್ಲ ಏನ್ ಹುಡುಕ್ತಾ ಇದ್ದೆ ಅಂತ ನಾನ್ ಕಂಡಿಡ್ದು 2 ಪೆನ್ನ ಬೀಳಿಸ್ಬಿಟ್ಟೆ. ಹುಡುಕ್ತಿದ್ದಲ್ಲ ಪೆನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ ಸೋಫಾ ಮೇಲೆ ರೊಮ್ಯಾನ್ಸ್ ಮಾಡ್ಕೊಂಡ್ ಕೂತಿರ್ತೀಯ ಅಂತ ಒಳ್ಳೆ ಸಾಂಗ್ ಹಾಕ್ಸಿದ್ರೆ ಇಲ್ಲಿ ಪೆನ್ ಬೀಳಿಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಸ್ಟೇಜ್ ಮೇಲೆ ಹುಡುಕಾಡ್ತಿದ್ಯಾ? ಅದು ಅಣ್ಣವ್ರ ಸ್ಟೆಪ್ ಆಗ್ತಲ್ಲಪ್ಪ, ಒಂದ್ಸಲ ತೋರ್ಸೋದು ಹೆಂಗೆ ಅದು? ಮ್ಯೂಸಿಕ್ ಹಾಕಿಪ್ಪ. ಒಂದ್ ಕ್ಷಣ ಅಣ್ಣವರು, ಇನ್ನೊಂದ್ ಕ್ಷಣ ಉಪೇಂದ್ರ ಬಂದೋದ್ರು. ಅದ್ ಯಾವಾಗ ಬಂದೋದ್ರು ಅಂತ ಅದ್ ಯಾಕೆ ಬಂದ್ರು ಇದ್ದಕ್ಕಿದ್ದಂಗೆ ಅಂತಾನು ಗೊತ್ತಾಗ್ಲಿಲ್ಲ ನನಗೆ. ಸಖತ್ತಾಗಿ ಮಾಡಿದೆ ಸುಹಾಸ್. ಓಕೆ ಸುಹಾಸ್ ಅವರೇ, ನಾಯನಾ ಅವರೇ, ಒಂದು ದಿನದ ಹಳ್ಳಿಯ ಜೀವನ, ಅದರಲ್ಲಿ ನೀವು ಮಡಿಕೆ ಮಾಡುವಂತ ಟಾಸ್ಕ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಕಾಮನಕೆರೆಗೆ ಬಂದಿರೋದೇ ಇಟ್ಸ್ ಬಿಗ್ ಥಿಂಗ್. ತುಂಬಾ ಚೆನ್ನಾಗಿದೆ ಊರು. ನಾವು ಮಾಡಿದ್ದು ಇಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಇರೋ ಜಾಗದಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆ ಜಾಗ ಅಂತೂ, ಬೆಟ್ಟತಾವರೆ ಕೆರೆ ಅಂತ. ಅಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನಮ್ಗೆ. ತುಂಬಾ ಚೆನ್ನಾಗಿ ಪೇಷನ್ಸ್ ಇಂದ ನಮ್ಮಿಬ್ರಿಗೆ ಹೇಳ್ಕೊಟ್ರು. ಚೆನ್ನಾಗಿ ಮಣ್ಣು ತುಳಿದ್ವಿ. ಅಕ್ಕ ನಿನಗ್ ಗೊತ್ತಿಲ್ಲ, ಮಡಕೆ ಮಾಡ್ಲಿ ಅಂತ ನಾವು ಕಳ್ಸಿದ್ರೆ ಆ ಮಣ್ಣಲ್ಲೂ ರೊಮ್ಯಾನ್ಸ್ ಮಾಡ್ತಿದ್ರಂತಕ್ಕ. ಈ ನುಗ್ಗೆಕಾಯಿ ನಂಟು ನಿನಗೆ ಬಿಡದೇ ಇಲ್ವಲ್ಲ ಸುಹಾಸ್? ಯಾಕೋ ನೀವ್ ಬಂದಾಗಿಂದ ನಂಗೆ ಶಾಪ ಆಗಿ ಬಂದ್ಬಿಟ್ಟಿದೆ ಸರ್ ಅದು. ಅಲ್ಲಿ ಒಳ್ಳೇದೇ ಅದು. ದಿನಾಗ್ಲೂ ನುಗ್ಗೆಕಾಯಿ ಬ್ರೇಕ್ಫಾಸ್ಟ್, ಲಂಚ್ ಅಂಡ್ ಡಿನ್ನರ್. ನುಗ್ಗೆಕಾಯಿ ಕಾಫಿಗೂ ನುಗ್ಗೆಕಾಯಿ ಆಗ್ತಾ ಇದಾರೆ ನಮ್ಮ ಮನೇಲಿ. ಬರೀ ಇವ್ರಷ್ಟೇ ಅಲ್ಲಕ್ಕ, ನಮ್ಮ ಕಾಮನ್ಕೆರೆಯಲ್ಲೂ ಒಂದಷ್ಟು ರೊಮ್ಯಾಂಟಿಕ್ ಜೋಡಿಗಳಿದ್ದಾರೆ. ಎಷ್ಟು ರೊಮ್ಯಾಂಟಿಕ್ ಅಂದ್ರೆ ನೀವು ನೋಡ್ಬೇಕು ನೀವು. ಹೌದಾ? ಈಗ ಅವ್ರನ್ನೆಲ್ಲ ವೇದಿಕೆ ಮೇಲೆ ಬರ ಮಾಡ್ಕೋತೀನಿ. ಎಲ್ರಿಗೂ ಜೋರಾದ ಚಪ್ಪಾಳೆ. ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್. ಪುನೀತ್ ಅಂತ. ಯಾವಾಗ ಮದುವೆ ಆಗಿತ್ತು ಸರ್? ಸರ್ 1 ತಿಂಗಳಾಯ್ತು. ಯಾಕೆ ಸರ್ ಮದುವೆ ಆದ ತಕ್ಷಣ ಎಲ್ಲ ಬಿಟ್ರಿ? ಇಲ್ಲ ಸರ್, ಹೇಳಿ ಸರ್, ಹಂಗೇನಿಲ್ಲ. ಫಸ್ಟ್ ಇಂದನು ಹಿಂಗೇನ? ಈಗ ಹಿಂಗಾಗಿರೋದ ಇಲ್ಲ ವಾಯ್ಸ್? ಸರ್, ಈಗಲೇ ಸರ್. ಈಗಾಗಿರೋದಂತ ಅವ್ರಿಗೆ ಪಾಪ. ನಿಮಗ್ ಗೊತ್ತಲ್ಲ, ನಿಮಗ್ ಮದ್ವೆ ಆಗಿ 1 ತಿಂಗಳಾಗಿರೋದು. ಹೆಂಡತಿ ಪಕ್ಕದಲ್ಲಿ ನಿಂತ್ಕೊಂಡು ಅಷ್ಟು ಧೈರ್ಯವಾಗಿ ಹೇಳ್ತಾ ಇದೀರಾ ಇವಾಗ ಹಿಂಗಾಗಿರೋದು ಅಂತ ನೀವು? ಪಾಪ ಸುಹಾಸೆ ಸೈಲೆಂಟ್, ಕೈ ಕಟ್ಕೊಂಡು ನಿಂತ್ಕೊಬಿಟ್ಟು. ನೀವು ಸೈಲೆಂಟ್ ಆಗಲ್ವಾ? ಈಗ ಮೇಡಮ್ ನೋಡಿ ಹೆಂಗ್ ಮಾತಾಡ್ತಾರೆ. ಮೇಡಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಮೇಡಮ್? ಸರ್ 1 ತಿಂಗಳಾಗಿರೋದು. 1 ತಿಂಗಳಂತೆ. ಅವ್ರಿಗೆ 1 ತಿಂಗಳೇ, ಇವ್ರಿಗೂ 1 ತಿಂಗಳೇ ಇಲ್ವೇನ್ರಿ? ನೀನ್ ಅಲರ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿದೆ ಸರ್. ವೆರಿ ಗುಡ್, ಅಲರ್ಟ್ ಆಗಿ. ಈಗ ಆ ಜೋಡಿ ಹತ್ರ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಮದನ್ ಅಂತ ಹೇಳಿ ನನ್ನ ಹೆಸರು. ಯಾವಾಗ ಮದುವೆ ಆಗಿತ್ತು ಸರ್ ನೀವು? 1 ವರ್ಷ ಆಯ್ತು. 1 ವರ್ಷ. ಮದುವೆ ಆಗಿದ್ದ ಡೇಟು ಸರ್ ಜ್ಞಾಪಿಸ್ಕೊಡಿ ಸರ್. ಇಲ್ಲ, ಮರ್ತೋಗಿದ್ದಾರೆ. ಜ್ಞಾಪಕ ಇದೆ ಸರ್, ನೀವೇ ಮರೆಸ್ತಾ ಇದ್ದೀರಾ ನನಗೆ. ಹೆಂಡತಿ ಬರ್ತಡೆ ಸರ್? ಬರ್ತಡೆ ಜ್ಞಾಪಿಸ್ಕೊಳ್ಳಿ ಸರ್. ಅಲ್ಲ, 23/2/2000. ಕರೆಕ್ಟಾ ಮೇಡಮ್? ಇಲ್ವಂತೆ. 23/2 23 ಅಲ್ಲಕ್ಕ, ಇವ್ರು ತಡಿ ನನಗೂ ಕೇಳ್ಬಿಟ್ರೆ ಅಂತ ಜ್ಞಾಪಿಸ್ಕೊತಾ ಇದಾರೆ. ಫೋನ್ ತೆಗೆದು ಹುಡುಕ್ತಾ ಇರ್ಬೋದು. ನಿಮ್ಗೆ ಆ ಕ್ವಶನ್ ಕೇಳಲ್ಲ, ಮೈಕ್ ಕೊಡಿ. ಇಲ್ಲಿ ಬೇರೆ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಯಜಮಾನ್ರು ನಿಮ್ಗೆ ಮುದ್ದು ಕೊಟ್ಟಿದ್ ಲಾಸ್ಟ್ ಯಾವಾಗ? ಗೊತ್ತಿಲ್ಲ, ಮರ್ತೋಗಿದೆ ಸರ್. ಮರ್ತೋಗಿದ್ಯಾ? ನೀವು ಸರ್ ನೀವ್ ಹೇಳಿ. 3 ಡೇಸ್ ಆಯ್ತು. 3 days ಮರ್ತೋಗಿದ್ದೀರಾ? ಏನಮ್ಮ 1 ತಿಂಗಳಲ್ಲೇ ಮರ್ತು ಬೇರೆ ಹೋಯ್ತಾ ಸರ್? ಅವ್ರಿಗೆ ಕೊಟ್ಟಿಲ್ವಂತ, ಹಂಗಾರೆ ಯಾರಿಗೆ ಕೊಟ್ರಿ ಸರ್? ಅವ್ರಿಗೆ ಗೊತ್ತಿಲ್ವಂತಲ್ಲ ಪಾಪ. ನೀವು ಕೊಟ್ಟಿದ್ದೆ ಅವ್ರಿಗೆ ಗೊತ್ತಾಗಿಲ್ವಂತೆ. ನಾವು ನಿಮ್ಗೆ ಅವಕಾಶ ಮಾಡ್ಕೊಡ್ತೀವಿ. ಈಗ ಅದಕ್ಕೆ ಒಂದು ಆಟ ಆಡಿಸ್ತೀವಿ. ಈಗ ಪ್ರಾಪರ್ಟಿ ಬರ್ಲಿ. ರೊಮ್ಯಾಂಟಿಕ್ ಆಟ ಇದು. ಇಲ್ಲಿ ಲಿಪ್ಸ್ಟಿಕ್ ಬಂದಿದೆ. ಒಬ್ಬರನ್ನೊಬ್ಬರನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಪ್ರೀತಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಅಂತ ಆಟ ಹೇಗಿದೆ ಅಂತ ನಮ್ಮ ನಯನಾ ಸುಹಾಸ್ ಅವರು ಫಸ್ಟ್ ತೋರಿಸ್ತಾರೆ. ಆಮೇಲೆ ನೀವು ಆಡ್ಬೋದು. ಆಕ್ಚುಲಿ ನಯನಾ ಅವರು ಲಿಪ್ಸ್ಟಿಕ್ ಹಚ್ಕೊಂಡು ಸುಹಾಸ್ ಅವ್ರನ್ನ ಗಟ್ಟಿಯಾಗಿ ಇಟ್ಕೊಂಡು ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಆಮೇಲೆ ನೀವು ಮುತ್ಕೊಡ್ಬೇಕು. ಓಕೆ ಪಾಪ ಈಗ ಸುಹಾಸ್ ಅವ್ರಿಗೂ ಕನ್ಫ್ಯೂಸ್ ಆಗಿದ್ರೆ ನಾವೊಂದ್ಸಲ ಮಾಡಿ ತೋರಿಸೋಣ. ಕಾಲ್ ಮೇಲೆ ನಿಂತ್ಕೋಬೇಕು ಶ್ವೇತು. ಈ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಇದೆ ಅಲ್ವಾ, ಎಷ್ಟು ಕೊಡ್ತೀಯಾ ಅನ್ನೋದು. ಪಾಪ ಅವ್ರು ಕನ್ಫ್ಯೂಸ್ ಆಗಿದ್ದಾರೆ, ಚಿಕ್ಕ ಹುಡುಗರಲ್ವಾ, ಕನ್ಫ್ಯೂಸ್ ಆಗಿದ್ದಾರೆ. ಏನು
ನಾವು ಕಾಂಪಿಟೇಷನ್ ಅಲ್ಲಿ ಗೆದ್ದೋರು. Correct. ನಮ್ಮ ಹತ್ರ ನೀವು ನಮಗೆ ಹೇಳ್ಕೊಡ್ಬೇಕು ಅಂತ ಅವ್ರ ಹತ್ರ ಇದ್ ಮಾಡ್ತಾ ಇದೀರಲ್ಲ, ಕೊಡಿ ಲಿಪ್ಸ್ಟಿಕ್ ಕೊಡಿ ಇದೆಲ್ಲ ಈ ತರ ಚೇಷ್ಟೆ ಎಲ್ಲ ಮಾಡಬಾರ್ದು. ಸೋಫಾನೇ ಸುಟ್ಟಾಕ್ಬಿಟ್ಟವ್ರೆ, ಅವ್ರ ಹತ್ರ ಗೆಲ್ಲಕ್ಕಾಯ್ತದ ಅಷ್ಟೊತ್ತು ನಾವು. ಅಲ್ಲ, ಅದು ಮುತ್ತು ಕೊಡ್ಬೇಕು ಅಂದ್ರೆ ಲಿಪ್ಸ್ಟಿಕ್ ಕೊಟ್ಟು ಹಂಗೆ ಮುತ್ತು ತಗೋಬೇಕಾ? ಮುತ್ತು ಹೆಂಗ್ ಬೇಕಾದ್ರೆ ತಗೋಬಹುದು. ಅಲ್ಲಿ ನೋಡಿ, ಅಲ್ಲಿ ಕೊಡಿ ಜ್ಯೋತಿ ಅವರೇ, ತಿರುಗಿ ನೋಡಿ ನೀವು ಅಲ್ಲಿ. ಸುಮ್ಮನೆ ಸೋಫಾ ಇಲ್ಲಿ ದೊಡ್ಡ ಸೋಫಾ ಹಾಕವ್ರೆ ಅಂತ ಆರಾಮಾಗಿ ಕೂತು ಬಿಟ್ಟಿದ್ದೀರ ನೀವು. ಅಲ್ಲಿ ನೋಡಿ ಹಂಗೆ ತಿರುಗಿಸಿದ್ರು ಗಾಡಿ, ಹೆಂಗ್ ಬೇಕಂಗೆ ಸ್ಟೇರಿಂಗ್ ಅವರೇ ಇಟ್ಕೊಬಿಟ್ಟವ್ರೆ. ಹಿಂಗಂದ್ರೆ ಹಿಂಗೆ, ಅವ್ರು ಹಂಗೆ ತಿರುಗಿದ್ರು ಹಿಂಗೆ. ಇವ್ರಿಗೆ ಪಾಪ ಎಟಗಿಸ್ತಿರ್ಲಿಲ್ಲ, ಗ್ರಿಪ್ ಇಟ್ಕೊಂಡ್ಬಿಟ್ಟಿದ್ದಾರೆ ಕೂದ್ಲು ಗಟ್ಟಿ ಹಿಡ್ಕೊಂಬಿಟ್ಟು ಎಳಿತರ ಕೊಡ್ತಾರೆ. ಮುತ್ತು ಕೊಟ್ಟು 3 ದಿನ ಆಗಿತ್ತು ಅಂದ್ರು, ಈಗ 3 ತಿಂಗಳಿಗಾಗುವಷ್ಟು ಕೊಟ್ಟಿದ್ದಾರೆ. ಹೇಗನ್ನಿಸ್ತಾ ಇದೆ ಸರ್? ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತಾ ಸರ್? ಹೇಗನ್ನಿಸ್ತು ಸರ್? ಚೆನ್ನಾಗಿತ್ತು, ಬಟ್ ಈ ಪ್ಲೇಸಲ್ಲಿ ಚೆನ್ನಾಗಿರಲಿಲ್ಲ ಸರ್. ಈ ಪ್ಲೇಸ್ ಅಲ್ಲಿ ಚೆನ್ನಾಗಿರ್ಲಿಲ್ಲ. ಅಲ್ಲಿ ಹಿಂದೆ ಹೋಗ್ಬಿಡಿ ಸರ್, ಮರೆ ಇದೆ ಹಿಂದೆ. ಕುರಿ ಅವರು ಪ್ಲೇಸ್ ಸರಿ ಇಲ್ಲ, ಅದೆಲ್ಲ ಏನೇನೋ ನೆಪ ಹೇಳ್ತಾ ಇದಾರೆ. ಇಲ್ಲಿ ಕೂತಿದ್ ಗಂಡ್ ಮಕ್ಕಳ ಎಕ್ಸ್ಪ್ರೆಷನ್ಗಳು ನೋಡ್ಬೇಕಾಗಿತ್ತು. ನಾನು ಇಲ್ಲೇ ನೋಡ್ತಾ ಇದ್ದೆ. ಎಲ್ಲ ತುಟಿ ಒರೆಸ್ಕೊತಿದ್ರಕ್ಕ, ನಾನ್ ನೋಡಿದೆ. ನಮ್ನು ನೆಕ್ಸ್ಟ್ ಕರೀತಾರೇನೋ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಿದ್ರಿ ಹಿಂಗೆ. ಎಸ್, ಈ ಮುದ್ದಾದ ರೊಮ್ಯಾಂಟಿಕ್ ಜೋಡಿಗಳಿಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಛಾಯಾ ಅವರೇ, ರೊಮ್ಯಾಂಟಿಕ್ ಜೋಡಿ ಪರ್ಫಾರ್ಮೆನ್ಸ್ ಹೇಗಿತ್ತು? ಏನ್ ಡಾನ್ಸ್ ಮಾಡಿದ್ರಿ ಅಪ್ಪ, ಅಯ್ಯಯ್ಯೋ, ಇಂಥ ಡಾನ್ಸ್ ನಾನು ನೋಡೇ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ರಿ. ನಿಮ್ ಡಾನ್ಸ್ ಬಗ್ಗೆ ಅಂತೂ ಏನ್ ಹೇಳಿ, ಆದ್ರೆ ನಿಮ್ ಕೆಮಿಸ್ಟ್ರಿ ಮಾತ್ರ ಟಾಪ್ ಗುರು. ಅಯ್ಯೋಯ್ಯೋ, ಸಕ್ಕತ್ತಾಗಿತ್ತು. ಯು ಸೆಟ್ ದ ಸ್ಟೇಜ್ ಆನ್ ಫೈರ್ ಅಂಡ್ ಪರ್ಫಾರ್ಮೆನ್ಸ್ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಅದನ್ನ ಮಾಡಿದ್ರು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಬಾಸ್. ಯಾವಾಗ್ಲೂ ಹೀಗೆ ಪ್ರೀತಿ ತುಂಬಿರ್ಲಿ ನಿಮ್ ಜೀವನದಲ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿನೇ ಮಾಡಿದೀವಿ, ಜಗತ್ತಿನ ಮುಂದೆ ಮುತ್ತು ಕೊಡೋದಕ್ಕೆ ಏನ್ರಿ ಕಷ್ಟ, ಏನ್ರಿ ಭಯ, ಏನ್ರಿ ಸಂಕೋಚ? ಅದನ್ನೇ ತಾನೇನ್ರಿ ಪ್ರೀತಿ ಅನ್ನೋದು. ಏನಪ್ಪ? ಥ್ಯಾಂಕ್ ಯು. ನಮ್ಮ ಜೋಡಿಯ ಮುದ್ದಾದ ಜೋಡಿಗಳು, ನೀವು ವೆರಿ ರೊಮ್ಯಾಂಟಿಕ್ ಜೋಡಿ. ಅದರ ಜೊತೆನಲ್ಲಿ ಹೆಮ್ಮೆ ಅನ್ಸೋದೇನಂದ್ರೆ, ಇಲ್ಲಿ ಹಳ್ಳಿಯಲ್ಲಿ ಹಳ್ಳಿ ಉತ್ಸವ ಅಂತ ಮಾಡ್ತಾ ಇರೋದ್ರಿಂದ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದೇನಂದ್ರೆ, ಈ ಗುಡಿ ಕೈಗಾರಿಕೆ ದಯವಿಟ್ಟು ಅದನ್ನ ಉಳಿಸ್ಕೊಳ್ಳೋ ರೀತಿನಲ್ಲಿ ಒಂದು ಮನಸ್ಸನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಅದ್ಭುತವಾದಂತ ಕೆಲಸವನ್ನ ಮಾಡಿದ್ದಕ್ಕೆ. Thank you, sir. ಲವ್ ಯು ಬೋತ್. Love you too, sir. Thank you so much. Thank you.